ಅಜ್ಜಿ ನನಗೆ ಸಹಾಯ ಮಾಡ್ತೀನಿ, ನಂಗೆ ಐಡಿಯಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಊರು ಖಾಲಿ ಮಾಡ್ಕೊಂಡು ಎಲ್ಲೋ ಹೊಂಟೋಯ್ತಿದ್ಯಲ್ಲ ನೀನು. ನನಗೆ ಗೊತ್ತಿಲ್ಲ, ನಂಗೆ ಎಲ್ಲ ಸಹಾಯ ಮಾಡಗಂಟು ನೀನು ಏನು ಮಾಡಂಗಿಲ್ಲ. ನೀನು ಈಗಲೇ ಹೇಳಿದ್ದೀನಿ, ಫಸ್ಟ್ ನನಗೆ ಸಹಾಯ ಮಾಡಿ ನೀನು, ಆಮೇಕಿಂದ ಏನಾರ ಮಾಡ್ಕೊಳ್ಳಿ ಬಂದು ನೀನಂತೂ ಎಲ್ಗೂ ಹೋಗ್ಬೇಡ ಕಣಜ್ಜಿ, ನನಗೆ ಮದುವೆ ಆಗಕ್ಕಿಲ್ಲ ಅಷ್ಟೇನೇ. ನೋಡ್ಲಾ, ನೀನು ಒಂದೇ ಕಿತ ಹೋಗಿ ನಾನು ಕೋಟ್ಯಾಧೀಶ್ವರ ಅಂತ ಹೋಗ್ಬಿಟ್ಟು ಹೇಳಿದ ತಕ್ಷಣ ಏನಿಯಾ ಅಲ್ಲಿ ಯಾರು ನಿಂಗೆ ಹೆಣ್ಣು ಕೊಡಕ್ಕಿಲ್ಲ. ನೀನು ಸಿ ತಿರುಗಿಸಿ ಮುರುಗಿಸಿ ನಾಟಕ ಆಡಬೇಕು. ನೀನು ಕೋಟ್ಯಾಧೀಶ್ವರ ಅಂತ ಹೇಳಿದ ತಕ್ಷಣ ನಂಬಿಟ್ಟು ಕೊಡೋದು, ಆಮೇಕಿಂದ ಬಂದ್ಬಿಟ್ಟು ನೋಡಲ್ಲ ಆಳೋದು, ಅದೆಲ್ಲ ಹಳೆ ಕತೆ ಆಗೋಗ್ಬಿಡ್ತು ಕಣ. ಈಗ ನೀನು ಹೊಸ್ದಾಗಿ ಏನಾರ ಮಾಡ್ಬೇಕಾಯ್ತದ ನಂಬ್ಸಕ್ಕೆ, ಅವೆಲ್ಲ ನಂಬಂತ ಬಡ್ಡಿಗಳಲ್ಲ. ನೋಡು, ಒಂದೇ ಕಿತ ಅವ್ರ ಮನೆಗೆ ಹೋಗ್ಬಿಟ್ಟು ನೀನು ಕೇಳಿ ಮಾಡಿ ಇದು ಮಾಡಂಗೆಲ್ಲನೂ ಇಲ್ಲ. ನಿನಗೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಪ್ಲಾನ್ ಮಾಡ್ಬಿಟ್ಟು ಎಲ್ಲ ಇಕ್ಕಿದ್ದೀನಿ. ನೀನು ಸಿಗ್ಲಿ ಅಂತ ಕಾಯ್ತಾ ಇದೆ ಕಣ್ಮಗ. 10 ರೂಪಾಯಿಲಿ ಅಜ್ಜಿ ನಾನು ಯಾಕಜ್ಜಿ ಆ ನವ್ಯೂನ್ ಹೆಸರು ಹೇಳ್ಕೊಂಡು ಹೋಗ್ಲಿ? ಅದ್ ನನ್ನ ಮಗನೇ, ನಿನಗೆ ಈಗ ಗೊತ್ತಾಗಕ್ಕಿಲ್ಲ. ಯಾರೋ ನಿನ್ನಂಗೆ ದಡ್ ನನ್ನ ಮಕ್ಳು ಅನ್ಕೊಬಿಟ್ಟ ಹೇಳಿದ್ದೆಲ್ಲ ನಂಬಕ್ಕೆ. ಆ ಬಡ್ಡಿ ಬಂಗಾರ ಎಲ್ಲ ನಂಬ್ತಾಳೆ ಅಂತ ಅನ್ಕೊಬಿಟ್ಟಿಲ್ಲ ನೀನು. ನಂಬಕ್ಕಿಲ್ಲ ಕಣ್ಮಗ, ನಂಬಕ್ಕಿಲ್ಲ. ನಾನು ಹೇಳ್ದಷ್ಟು ನೀನೆಲ್ಲ ಮಾಡಿದ್ರೇನೆ ಉಂಟು. ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಕೇಳಿಸ್ಕ, ನೀನು ಮದುವೆ ಆಗಕ್ಕಿಲ್ಲ, ನೀನಂತೂ ಮಕ್ಳು ಮರಿ ಮಾಡ್ಕೊಳಕ್ಕಿಲ್ಲ. ಯೋಚನೆ ಮಾಡು, ನಾನು ಹೇಳ್ದಷ್ಟು ಮಾಡ್ತೀಯ ಅಂತ ಮಾಡು. ನೀನು ಸುಖವಾಗಿರ್ಬೋದು. ನನಗೆ ನನ್ನ ಮೊಮ್ಮಕ್ಕಳೆಲ್ಲ ಸುಖವಾಗಿದ್ರೇನು ಬೇಡ ಅಂತದ. ಸರಿ ಕಣಜ್ಜಿ, ನೀನು ಹೇಳ್ಕೊಟ್ಟಿರೋ ಪಿಲಾನೇ ನಾನು ಹೋಗ್ಬಿಟ್ಟು ನೋಡ್ತೀನಿ, ಅಲ್ಲಿ ಏನಾಯ್ತದೋ ಏನು ಬಿಡ್ತದೋ ಹೋಗೋಂಕಿತ ಯೋಚನೆ ಮಾಡ್ಬಿಟ್ಟು ನೋಡೇ ನೀರು. ನೀನು ಹೇಳ್ದಂಗೆ ಮಾಡ್ತೀನಿ. ಒತ್ತು ನೀನು ಯಾವಾಗ ಬಚ್ಚೆ ಕಣಜ್ಜಿ, ಎಲ್ಲ ಎಡಬಟ್ಟಾದ್ರೆ ಫೋನ್ ಹಾಕ್ತೀನಿ, ಎತ್ಬೇಕು ನೀನೇನಿಯೋ ಫೋನು, ಆಮೇಕಿಂತ ಕೈ ಪೈ ಎಲ್ಲ ಕೊಡಬೇಡ. ಅಂತದ್ದು ಇಲ್ಲ, ಹೋಗ್ಲಾ ನೀನು ಹೋಗಿ ಸುಮ್ಕೆನೇನೆ. ಆಂಟಿ, ಆಂಟಿ ಯಾರಿದ್ದೀರಾ ಮನೆಯಲ್ಲಿ? ಆಂಟಿ ಯಾರ ನೀನು? ಏನಾಗ್ಬೇಕಿತ್ತು? ಒಂದೇ ಕಿತ್ತ ಗೂಳಿ ನುಗ್ದಂಗೆ ಒಳಗಡೆ ನುಗ್ಬಿಡೋದೇ ನಿನ್ನ ಕೆಲಸ. ಬೇರೆ ಇನ್ನೇನು ಕ್ಯಾಮೇಲ್ವಾ ನಿನಗೆ? ಮನೆ ಬಾಕ್ಲೊಂದು ತೆಗೆದ್ಬಿಟ್ರೆ ಸಾಕು, ನಾಯಿಗಳು ನುಗ್ದಂಗೆ ನುಗ್ಬಿಡ್ತಾವ್. ಸುಮ್ಕೆನೇನಿಯ ಮನೆ ಒಳಗಡಿಕೆ ಈಚೆ ಕಡೆ ಬಾಕ್ಲಿಂದ ಕೇಳೋ ನೀ ಮಾನ ಮುರುವ ದಿನಾಗೆ ಅಂತ ಹೇಳ್ಬಿಟ್ಟು ಪ್ರಜ್ಞೆನೂ ಇಲ್ಲ. ಅಯ್ಯೋ, ನನ್ನ ಯಾಕೆ ಈ ಥರ ಬೈತಾ ಇದ್ದೀರಾ? ನಾನು ಬಿಡಿ, ನಿಮಗೆಲ್ಲ ಯಾಕೆ ಸುಮ್ಮನಿರಬೇಕು. ನೋಡಿ, ನಾನು ಸಿಂಗಾಪುರಿಂದ ಬಂದಿದ್ದೀನಿ. ನನಗೆ ನಮ್ಮ ಅಮ್ಮ ಹೇಳಿದ್ರು, ಇಲ್ಲಿ ಒಂದು ಹೆಣ್ಣು ಐತೆ ನವ್ಯ ಅಂತ, ನೋಡ್ಕೊಂಡ್ಬಿಟ್ವಾ ನವ್ಯನ ಅಂತ ಹೇಳಿದ್ರು. ಮನೆ ಕನ್ಫ್ಯೂಸ್ ಆಯಿತು, ಇದು ನವ್ಯ ಮನೆನಾ ಅಲ್ವಾ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಅದಕ್ಕೆ ಆ್ಯಕ್ಚುಲಿ ತಪ್ಪಾಯಿತು, ಸಾರಿ. ಇದು ನವ್ಯ ಮನೆ ಅಲ್ವಾ? ಇದು ನವ್ಯ ಮನೆ ಅಲ್ಲ, ಪಕ್ಕದ ರೋಡಾಗೈತೆ ಇದೇ ಥರನೇ ಚಿಕ್ಕದಾಗೈತಲ್ಲ ಮನೆ, ಅದು ನವ್ಯನ ಮನೆ. ಓ ಹೌದಾ, ಕ್ಷಮಿಸ್ಬಿಡಿ. ನಾನು ಹುಡುಗಿನ ನೋಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದು, ಸಿಂಗಾಪುರಿಂದ ಬಂದಿದ್ದೀನಿ ನೋಡಕ್ಕೆ ಅಂತ. ಮದುವೆ ಮಾಡ್ಕೊಂಡು ಬೇಗ ಬೇರೆ ಹೊರಡಬೇಕು ನಾನು, ಅದಕ್ಕೇನೆ ಸಡನ್ ಆಗಿ ಬಂದೆ. ಅಡ್ರೆಸ್ಸು ಹಳ್ಳಿನಲ್ಲಿ ಸಡನ್ ಆಗಿ ಗೊತ್ತಾಗಲ್ಲ ಅಲ್ವಾ, ಅದಕ್ಕೇನೆ ನಾನು ಅರ್ಥ ಆಗಲಿಲ್ಲ ನನಗೆ. ಸರಿ ಆಯ್ತು, ಕ್ಷಮಿಸ್ಬಿಡಿ. ನನ್ನ ಅಲ್ಲೇ ಹೋಗಿ ಹುಡುಗಿನ ನೋಡ್ತೀನಿ. ಅಯ್ಯೋ, ಇಷ್ಟರ ಬಂದಿರಾ? ಕೂತ್ಕೊಳ್ಳಿ ಒಂದು ನಿಮಿಷ ಕೂತ್ಕೊಳ್ಳಿ. ಓಕೆ, ಕಾಪಿ ಮಾಡ್ಕೊಬಿಟ್ಟು ಬಾ. ಓಕೆ, ಆ ನವ್ಯಂಗ್ ನೋಡ್ಕೊಬಿಟ್ಟು ಬರೋಕ್ಕೆ ಬಂದಿರೋ ಗಣ್ಣ ನಾನು ಯಾಕಮ್ಮ ಇಲ್ಲಿ ನಾನು ನೋಡ್ಬಿಟ್ಟು ಮಾತಾಡ್ಸ್ಲಿ? ನಾನಂತೂ ಮಾತಾಡ್ಸಕ್ಕಿಲ್ಲ, ಏನೂ ಇಲ್ಲ. ಸುಮ್ಕಿರು, ನಾನು ಯಾಕೆ ಅವನಿಗೆ ಕಾಪಿ ಮಾಡ್ಕೊಬಿಟ್ಟು ಬಂದ್ಕೊಡ್ಲಿ? ಪೆದ್ದ ಶಿಕಾ ಮಾಡಿ, ನೀನು ಮದುವೆ ಮಾಡ್ಕೋಬೇಕು. ನಿನಗೂ ಪಾರಿನ ಹುಡುಗ ಸಿಗ್ತಾನೆ ಅಂದರೆ ಯಾರು ಬಿಟ್ಟಿದ್ದು? ದೇವ್ರೇ ಕಳಿಸ್ಕೊಟ್ಟೈತೆ ನಮ್ಮನ್ನ. ಆ ನವ್ಯ ಮನೆಗೆ ಹೋಗೋ ಹುಡುಗ ನಮ್ಮ ಮನೆಗೆ ಬಂದವನೇ ಅಂದರೆ ಯೋಚನೆ ಮಾಡು. ನೋಡು, ನಾವೇ ಇವನನ್ನು ಹೆಂಗನ ಮಾಡಿಲ್ಲ ಅವಕ್ಕಂತ ಬಾಯಿಗೆ ಹಾಕೊಬಿಡ್ಬೇಕು. ಅಂದರೆ ಇವನ್ನೇ ನೀನು ಮದುವೆ ಮಾಡ್ಕೊಬಿಡ್ಬೇಕು. ಆವಾಗ ಆದಷ್ಟು ಬೇಗ ಮಗನೂ ಆಯ್ತದೆ, ಆಮೇಲೆ ಪಾರಿನಾಗೂ ಇರ್ಬೋದು, ಈ ಆಸ್ತಿನೂ ಸಿಗ್ತದೆ. ನೀನು ಒಂದೇ ಏಟ್ನಾಗೆ 2-3 ಅಕ್ಕಿನ ಪಟ ಅಂತ ಹೊಡೆದಂಗೆ ಆಯ್ತದೆ. ಯೋಚನೆ ಮಾಡೇ. ಅಯ್ಯೋ, ನಂಗೆ ಐಡಿಯಾನೇ ಬರಲಿಲ್ಲಮ್ಮ. ಸರಿ 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 ಆಯಿತು, ಅಲ್ಲಿ ಕಳಿಸೋದೇ ಬೇಡವಾ? ಅಲ್ಲಿ ಕಳಿಸೋದು ಬೇಡ, ಏನು ಬೇಡ. ಸುಮ್ಕಿರು, ನೀನು ಹೋಗು ಕಾಪಿ ಇಕ್ಕೊಬಿಟ್ಟು ಬಾವಾಗ ನಾನು ಇವಂತಾಗ ಮಾತಾಡ್ತೀನಿ. ಅಯ್ಯೋ ಬೇಡ ಬೇಡ ಬೇಡ, ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಸುಮ್ಮನೆ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ, ತುಂಬಾನೇ ಬೇಜಾರು ಮಾಡ್ಕೊಬಿಡ್ತಾರೆ. ನಾನು ಹೋಗ್ಲಿಲ್ಲ ಅಂತಂದ್ರೆ ಅಲ್ಲಿಗೂ ಬರ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಕಾಫಿ ಎಲ್ಲ ಕುತ್ಕೊಂಡ್ರೆ ಲೇಟ್ ಆಯ್ತದೆ ಅಲ್ವಾ, ಅದಕ್ಕೆ ಅರ್ಜೆಂಟಾಗಿ ಹೋಗ್ಬೇಕು ಅಲ್ಲಿಗೆ. ನಿಮಗೆ ನಾನು ಆಮೇಲೆ ಬೇಕಾದ್ರೆ ಮಾತಾಡಕ್ಕೆ ಸಿಗ್ತೀನಿ, ಈಗ ಅರ್ಜೆಂಟಾಗಿ ನಾನು ಹೋಗ್ಬೇಕು. ಅಯ್ಯೋ, ಓದೋದಿದ್ದೇನೆ, ಅವರು ನಮಗೆ ಗೊತ್ತಿರೋನೇನೆ. ಕುಂತ್ಕೊಳ್ಳಿ ನೀವು ಸುಮ್ಮನೆ. ಅಯ್ಯೋ, ನೀವು ಕುಂತ್ಕೊಳ್ಳಿ ಅಂತೀನಿ. ಬೇಗ ಕಾಪಿ ಮಾಡ್ಕೊಬಿಟ್ಟು ಬಾರೆ. ನಮ್ಮ ಅಜ್ಜಿ ಹೇಳಿದ ಐಡಿಯಾ ಚೆನ್ನಾಗಿ ವರ್ಕ್ ಆಗ್ತೈತೆ. ಅಪ್ಪ, ಅಂತೂ ಇಂತೂ ಕುರಿಗಳು ಅಳ್ಳು ಬೀಳ್ತಾ ಅವ್ರೆ. ಇಷ್ಟು ದೊಡ್ಡ ಮನೆ, ಯಪ್ಪ ಎಂಥ ದೊಡ್ಡ ಮನೆ ಐತೆ. ಹುಡುಗಿನೂ ಪರವಾಗಿಲ್ಲ ನೋಡೋಕ್ಕೆ, ಚೆನ್ನಾಗೋಳಿ. ನನ್ನ ಮಗೋಕ್ಕೆ ಇವಳು ಸಿಗೋದೇನೇ ಹೆಚ್ಚು. ಏಜ್ ಬೇರೆ ಆಯ್ತಾಯ್ತೆ. ಯಾರು ಕೊಟ್ಟಾರ ನನಗೆ ಹೆಣ್ಣ? ನಮ್ಮ ಅಜ್ಜಿಗೆ ಇಷ್ಟೊಂದು ಐಡಿಯಾ ಎಲ್ಲಿಂದ ಬರ್ತೈತೆ ಅಂತಲೇ ಗೊತ್ತಾಗ್ತಿಲ್ಲ. ಹೆಂಗೋ ನಮ್ಮ ಅಜ್ಜಿ ಐಡಿಯಾ ನನಗಂತೂ ಒಳ್ಳೇದೇ ಆಯ್ತಾಯ್ತಲ್ಲ ಬಿಡು. ಮತ್ತೆ ಸಿಂಗಾಪುರ್ನಾಗ ಏನಪ್ಪ ಕೆಲಸ ಮಾಡ್ತಿದ್ಯಾ? ಅಯ್ಯೋ, ಅಲ್ಲಿ ನಾನು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಚೆನ್ನಾಗೈತೆ ಕಂಪ್ನಿ, ಅಲ್ಲೇ ಒಳ್ಳೆ ಸಂಬಳ ಐತೆ ನನಗೆ. ಅಯ್ಯೋ, 4 ಲಕ್ಷ ರೂಪಾಯಿ ಸಂಬಳನೇ ಕೊಡ್ತಾರೆ ನನಗೆ ಅಲ್ಲಿ. ಅಲ್ಲಿ ನನಗೆ ಊಟದ ವ್ಯವಸ್ಥೆ ಸರಿಯಾಗಿಲ್ಲ, ಅಂದರೆ ನನಗೆ ಅಡುಗೆ ಮಾಡ್ಕೊಳಕ್ಕೆ ಬರಲ್ಲ, ಏನೂ ಇಲ್ಲ. ಅಲ್ಲಿ ನೀ ಯಾರು ಅಂತ ಹೇಳ್ಬಿಟ್ಟು ನಾನು ಅದಕ್ಕೇನೆ ಇಲ್ಲಿಂದನೇ ಮದುವೆ ಮಾಡ್ಕೊಂಡೋದ್ರೆ ಒಳ್ಳೇದಲ್ವೇ, ಅದಕ್ಕೆ ನಾನು ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಬಂದೆ. ಅಡುಗೆ ಒಬ್ರು ಮಾಡೋಕೆ ಮನೇಲಿದ್ದರೆ ಇನ್ನೂ ಜಾಸ್ತಿ ದುಡಿಬೋದಲ್ವೇ. ಸರಿಯಾಗಿನೇ ಹೇಳ್ದೆ ಬಿಡು.
ಅಪ್ಪಪ್ಪ ಹೆಂಗೋ ಒಳ್ಳೆ ಹುಡುಗ ಫಾರಿನಿಂದಾನೇ ಬಂದ್ಬಿಟ್ಟಿದ್ಯಾ. ಆ ನವ್ಯೋ ಅವ್ರ ಹುಡುಗಿ ನೋಡಕ್ ನನ್ನ ಮಗಳಂಗೇನಿಲ್ಲ ಕಣಪ್ಪ. ನನ್ನ ಮಗಳಷ್ಟೇ ಏನು ಚೆನ್ನಾಗಿಲ್ಲ, ಎಂಥದ್ದು ಓದ್ಕೊಂಡು ಪತ್ಕೊಂಡಿಲ್ಲ. ಆ ಹಳ್ಳಿಗೆ ಮರಿನ್ ಕಟ್ಕೊಂಡು ಹೋಗ್ಬಿಟ್ಟು ನೀನು ಅದು ಹೆಂಗಲ್ ಸಿಂಗಾಪುರ್ನಾಗ ಸಂಸಾರ ಮಾಡ್ತೀಯೋ ಏನೋ ನಾಕಾಣೆ. ತಗೊಳ್ಳಿ ಕಾಫಿನ. ಇವಳು ನನ್ನ ಮಗಳು ಬೊಲ್ನಾಚಿಕೆ ಇವಳಿಗಂತೂ ಇವಳಿಗೂ ನಾವು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಆದಷ್ಟು ಬೇಗ ನೀವು ಮದುವೆ ಮಾಡಿ ನಾವು ಮುಗಿಸ್ಬೇಕು. ಹುಡುಗನ ಹುಡುಕ್ತಾ ಇದ್ವಿ, ನಮ್ಮ ಸಂಬಂಧಕ್ಕೆ ಸೆಟ್ ಆಗೋಂಥರು, ನಮ್ಮ ಲೆವೆಲ್ಗೆ ಸೆಟ್ ಆಗೋಂಥರು ಯಾರೂ ಸಿಗ್ತಾ ಇಲ್ಲ. ನಾವು ಕಾದು 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 ನೋಡಿ ನೋಡಿ ಸಾಕಾಗೋಗ್ಬಿಟ್ಟೆ ಸುಮ್ಮನೆ ಆಗಿದ್ದೀವಿ. ನೋಡಿ ಎಂಥ ಟೇಮ್. ನೀವು ಹುಡುಗಿನ ಹುಡುಕ್ತಾ ಇದ್ದೀರಾ, ನಾವು ಹುಡುಗನ ಹುಡುಕ್ತಾ ಇದ್ದೀವಿ. ಹೌದು, ನನಗೆ ಈ ಲವ್ ಗಿವೆಲ್ಲನೂ ಇಷ್ಟ ಆಗಲ್ಲ. ಅರೇಂಜ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಇಷ್ಟು ದಿನ ಕಾದೆ. ಆ ನವ್ಯ ಅನ್ನೋ ಹುಡುಗಿ ಚೆನ್ನಾಗೈತೆ, ಹೋಗಿ ನೋಡ್ಕೊಂಬಿಟ್ ಬಾ ಅಂತ ಪುರೋಹಿತರು ಹೇಳಿದ್ರು, ನಮ್ಮೂರು ಪುರೋಹಿತರು. ಅದಕ್ಕೆ ಸದ್ಯಕ್ಕೆ ಹೋಗಿ ಮಾಡಿ ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತಾ ಇದ್ದೆ. ಅಷ್ಟರೊಳಗಡೆ ನೋಡಿ ನವ್ಯ ನೋಡಕ್ಕೆ ಹೋಗ್ಬೇಕು. ಬೇಗ ಬೇಗ ಕಾಫಿ ಕುಡಿದ್ಬಿಟ್ಟು ಹೋಗ್ತೀನಿ. ಅಮ್ಮ, ಇವ್ ನವ್ಯನ್ ನೋಡ್ದಂಗೆ ಬಿಡಕ್ಕಿಲ್ಲ ಅಂತ ಅನ್ನಿಸ್ತದೆ. ಹೋದ್ರೆ ಹೋಗ್ಲಿ ಬಿಡು, ಹಾಳಾಗೋಗ್ಲಿ. ಇವನು ಕಟ್ಕೊಂಡು ನಮ್ಗೇನಾಗ್ಬೇಕು ಹೇಳು? ಹಾಳು ಬಿದ್ದು ಹಾಳಾಗೋಗ್ಲಿ. ನೋಡಮ್ಮ, ನಮಗೆ ಬೇರೆ ಹುಡುಗ ಸಿಗ್ತಾನೆ, ಸುಮ್ಮನಿರು. ಸುಮ್ಕಿರಿ, ನಿಂಗೆ ಗೊತ್ತಾಗಕ್ಕಿಲ್ಲ ಹೆಂಗೆ ಮಾತಾಡಬೇಕು ಅಂತ. ನಾನು ಮಾತಾಡ್ತೀನಿ ತಾನೇ, ಬಾಯಿ ಮುಚ್ಕೊಂಡಿರು ನೀನು. ಅಯ್ಯೋ ನವ್ಯ ಹೇಳದ್ನಲ್ಲಪ್ಪ, ಹೇಳ್ಕಣ ಅಂತ ಹುಡುಗಿಯಲ್ಲ. ನಿಮಗೆಲ್ಲ ನಿಮ್ಮ ಸರಿ ಸಮಾನಕ್ಕೆ ಬರೋದಿಲ್ಲ. ಅದು ಕ್ಯಾರೆಕ್ಟ್ರು ಅಂತನೂ ಏನು ಹಂಗೆ ಹೇಳ್ಕಣಂಗೇನಿಲ್ಲ. ನೋಡೋಕ್ಕೂ ಸಂದಕ್ಕಿಲ್ಲ ಹುಡುಗಿ, ಏನೂ ಇಲ್ಲ. ನೀವು ಯಾಕನ ಹೋಗ ಆ ಹುಡುಗಿನ, ಪಾಪ ನೀವು ನೋಡಿದ್ರೆ ದೊಡ್ಡ ಮನಸ್ಸರು ಕಣ್ಣಂಗೆ ಕಾಣ್ತೀರ. ನೀವು ಯಾಕನ ಹೋಗ್ಬಿಟ್ಟು ಆ ಹುಡುಗಿನ ಕಟ್ಕೊಳಕ್ಕೆ ಅಂತ ನೋಡ್ತಿರೋ ನಾ ಕಾಣಿ. ನೋಡು, ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಕಣಪ್ಪ. ಆ ಮನೆ ಹೆಣ್ಮಗಳು ಮಾತ್ರ ಮಾಡ್ಕೊಬೇಡ. ನಾನು ಕಂಡಿಲ್ದಿರೋದೇನು, ನಾನು ಇದೇ ಊರಲ್ವೇ ಕಂಡಿದ್ದೀನಿ. ಅಯ್ಯೋ ಬೇಡ ಸುಮ್ಕಿರಪ್ಪ, ನಿನಗೆಲ್ಲ ಸೆಟ್ ಆಗಕ್ಕಿಲ್ಲ. ಬೇಕಾರೆ ಯಾರನ್ನ ಒಳ್ಳೆ ಹುಡುಗಿ ನಾನೇ ನೋಡ್ಬಿಟ್ಟು ಕೊಡ್ತೀನಿ, ಸರಿನೇ? ನೀನು ಆರಾಮಾಗಿರು ಬೇಕಾರೆ. ನಾನು ಹೆಂಗೋ ಒಂದೊಳ್ಳೆ ಹುಡುಗಿ ನೋಡ್ಬಿಟ್ಟು ಮದುವೆ ಮಾಡ್ತೀನಿ. ಹೌದಾ? ಆ ಹುಡುಗಿ ಅಂದ್ರೆ ಆ ಹುಡುಗಿ ಹೇಳ್ಕಣ ಅಷ್ಟು ಚೆನ್ನಾಗಿಲ್ವಾ? ಒಳ್ಳೆವಳಲ್ವಾ? ಅಯ್ಯೋ ನೋಡಕ್ ಸಂದಕ್ಕೂ ಇಲ್ಲ, ಹೇಳ್ಕೊಳಂಗೂ ಇಲ್ಲ, ಏನು ಸಂದಕ್ಕಿಲ್ಲ. ಒಂಥರ ಐತೆ ಅದು ಒಂಥರ. ಅವ್ರ ಮನೆಯವರು ಅಷ್ಟೇ, ಒಬ್ಬ ನನ್ನ ಮಕ್ಕಳು ಏನು ಸರಿ ಇಲ್ಲ. ಸುಮ್ಕಿರಪ್ಪ, ನೀನು ಕುಡಿ ಕಾಪಿಯ. ಸಿಂಗಾಪುರದಿಂದ ಬಂದಿದ್ಯಾ, ನಿನ್ನ ಲೆವೆಲ್ಗೆ ಅವ್ರು ತೂಗ್ತಾರೆ ಅಂತ ಅನ್ಕೊಂಡಿದ್ಯಾ? ಎಂಥದ್ದು ತೂಗಕ್ಕಿಲ್ಲ ಕಣಪ್ಪೋ. ನೀನು ಸುಮ್ಕಿರು, ಕುಡ್ಕ ಕಾಪಿಯ. ಹೌದಾ? ನೋಡಿ, ನೀವು ಇಲ್ಲೇ ಹೇಳಿದ್ದು ಒಳ್ಳೇದಾಯ್ತು. ನೀವೇನಾದರೂ ಹೇಳಿಲ್ಲ ಅಂತ ಹೇಳಿದ್ರೆ ನಾನು ಮದುವೆ ಮಾಡ್ಕೊಂಡ್ಬಿಟ್ಟು ಸಿಂಗಾಪುರ್ ಕರ್ಕೊಂಡು ಹೊರಟೋಗ್ಬಿಡ್ತಾ ಇದ್ದೆ. ನೋಡಿ, ನನ್ನ ಬಗ್ಗೆನೂ ಅಷ್ಟೇ ಸ್ವಲ್ಪ ಜನ ಹೆಂಗೋ ಮಾತಾಡ್ತಾ ಇರ್ತಾರೆ. ಅಯ್ಯೋ ಅವನು ಕೆಲಸ ಇಲ್ಲ, ಏನಿಲ್ಲ, ಸುಳ್ಳು ಹೇಳ್ತಾನೆ ಸಿಂಗಾಪುರು ಅಂತ ಅದು ಇದು ಅಂತ ಹೊಟ್ಟೆ ಕುಲ್ಗೆ ಏನೇನೋ ಮಾತಾಡ್ತಿರ್ತಾರೆ. ಅದಕ್ಕೆ ನನಗೆ ಸ್ವಲ್ಪ ಜನ ಹೆಣ್ಣು ನೋಡೋಕೆ ಹಿಂದೆ ಮುಂದೆ ಎಲ್ಲ ನೋಡ್ತಾ ಇದ್ರು. ನಮ್ಮ ಊರಾಗ ಹಾಕೊಡೋರು ತುಂಬ ಜನ ಅವರಲ್ಲ. ಅದಕ್ಕೇನೆ ನಾವು ಅಮ್ಮ ಈ ಸಲ ಅದಕ್ಕೆ ಯಾರೂ ಬರಲಿಲ್ಲ. ನೀನು ಒಬ್ಬನೇ ಹೋಗಿ ಸೀಕ್ರೆಟಾಗಿ ನೋಡ್ಕೊಂಡ್ಬಿಟ್ಟು ಸೀಕ್ರೆಟಾಗಿ ಬಾಪ ಮದುವೆದೆಲ್ಲ ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು. ಅದಕ್ಕೆ ಬಂದೆ. ಈಗ ಈ ಹುಡುಗಿನೂ ಸಿಗಲಿಲ್ಲ. ಸುಮ್ಮನೆ ಇನ್ನು ಯಾಕೆ ಟೈಮ್ ವೇಸ್ಟ್ ಮಾಡೋದು? ಇನ್ನೊಂದು 15-20 ದಿನ ಇದ್ದು ಮತ್ತೆ ಸಿಂಗಾಪುರ್ಗೆ ಹೋಗ್ಬಿಡ್ತೀನಿ. ನೋಡೋಣ, ನಿಧಾನಕ್ಕೆ ಬಂದು ಯಾವ್ದಾನ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಮದುವೆ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ಬೇಡ ಬಿಡಿ, ಏನೋ ಒಂದು ನೋಡೋಣ. ಮುಂದಕ್ಕೆ ಒಂದು ಕುಕ್ನ ಯಾರನ್ನ ಅಡುಗೆ ಮಾಡೋಣ ಅಪಾಯಿಂಟ್ ಮಾಡ್ಕೊಂತೀನಲ್ಲ ನನ್ನ ಕೆಲಸಕ್ಕೆ. ಅಯ್ಯೋ ನೀವು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ. ನಾನು ಇಲ್ವಾ, ನಾನು ನಿಮ್ಗೊಂದು ಎಲ್ಲ ಒಳ್ಳೆ ಸಜೆಷನ್ ಕೊಡ್ತೀನಿ. ನೀವು ಯೋಚನೆನೇ ಮಾಡಬೇಡಿ, ನಾನು ನೋಡ್ಕೊತೀನಿ ಎಲ್ಲನೂ, ಸರಿನಾ? ನೋಡಿ, ನೀವು ಹಿಂಗೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋದೆಲ್ಲ ನನಗೆ ಇಷ್ಟನೇ ಆಗಕ್ಕಿಲ್ಲ. ಅದು ಹುಡುಗಿ ತಾನೇ. ನೋಡಿ ನನ್ನ ಮಗಳು ನೋಡಿ ಹೆಂಗವಳೆ, ಹಿಂಗೆ ಇದ್ಬಿಟ್ರು ಸಾಕಲ್ವೇ? ಅಯ್ಯೋ, ನಿಮ್ಮ ಮಗಳಿಗೇನು ಅಪ್ಸರೆ ಇದ್ದಂಗೆ ಅವಳೆ. ಈ ಥರ ಇದ್ರು ನನಗೇನು ಬೇಜಾರಿಲ್ಲ. ಅದಕ್ಕೆ ಹೇಳಿದ್ದು, ನೀವು ಏನು ಅವ್ರ ಮನೆಗೆ ಹೋಗ್ಬೇಡಿ, ನೋಡ್ಕೊಡ್ತೀನಿ ನಾನು, ಸರಿನಾ? ಸರಿ ಬಿಡಿ ಪಾಪ, ನೀವೆಲ್ಲ ಇಷ್ಟೆಲ್ಲ ಹೇಳಿ ಹೋಗ್ಬೇಡ ಹುಡುಗಿ ಮನೆ ಹತ್ರ ಅಂತ ಹೇಳಿದ್ರು ನಾನು ಮತ್ತೆ ಹೋಗಿ ಹುಡುಗಿ ಮನೆ ಹತ್ರ ಅದು ಇದು ಮಾಡ್ಕೊಂಡು ಮಾಡೋದಕ್ಕಿಂತ ಸುಮ್ಮನೆ ಇರೋದೇ ಎಷ್ಟು ವಾಸಿ ಅಂತ ಅನ್ಸುತ್ತೆ. ಸರಿ ಬಿಡಿ, ಆಯ್ತು. ನಾನಂತೂ ಅಲ್ಲಿಗೆ ಹೋಗೋದಿಲ್ಲ, ಏನೂ ಇಲ್ಲ, ಸುಮ್ಮನೆ ಆಗ್ಬಿಡ್ತೀನಿ. ಕೆಟ್ಟವ್ರನ್ನ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಸೈಲೆಂಟ್ ಆಗಿರೋದೇ ಎಷ್ಟೋ ವಾಸಿ ಅಲ್ವಾ?